ಓಂ ನಮಃ ಶಿವಾಯ. ವೀಕ್ಷಕರೇ, ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ತುಂಬಾ ಅಭಿಮಾನದಿಂದ ಆಶೀರ್ವದಿಸ್ತಾ ಇದ್ದೀರಾ. ನಿಮಗೆಲ್ಲರಿಗೂ ಧನ್ಯವಾದಗಳು. ಈ ದಿನದ ವಿಷಯ ನೋಡಿ, ಈಗ ಒಂದು ಸರಣಿಯನ್ನು ಆರಂಭಿಸ್ತಾ ಇದ್ದೇನೆ. 1ನೇ ಮನೆಯಿಂದ 12ನೇ ಮನೆ ತನಕ ಹೇಗೆ ಬಲಪಡಿಸ್ಕೋಬೇಕು, ಒಂದೊಂದು ಮನೆಯನ್ನು ಕೂಡ, ಒಂದೊಂದು ರಾಶಿಯನ್ನು ಕೂಡ ಹೇಗೆ ಬಲಪಡಿಸ್ಕೋಬೇಕು ನಿಮ್ಮ ಜಾತಕದಲ್ಲಿ, ನಿಮ್ಮ ಕುಂಡಲಿಯಲ್ಲಿ ಅಂತ ನಾನು ತಿಳಿಸ್ತಾ ಇದ್ದೇನೆ. ಅದು ಕೂಡ ಯಾವುದೇ ಖರ್ಚಿಲ್ಲದಂತೆ ನೀವು ಹೇಗೆ ಬದುಕಿದರೆ ಆ ಮನೆಗಳು ಇಂಪ್ರೂವ್ ಆಗ್ತವೆ, ಶಕ್ತಿ ಪಡ್ಕೊಳ್ತವೆ ಅಂತ ತಿಳಿಸ್ತಾ ಇದ್ದೇನೆ. ದಯವಿಟ್ಟು ವಿಡಿಯೋನ್ ಸ್ಕಿಪ್ ಮಾಡದೆ ನೋಡಿ. 12 ದಿನ ನೋಡಿ, ನಿನ್ನೆಯಿಂದ ಆರಂಭಿಸಿದ್ದೇನೆ. 12 ದಿನ ಈ ಒಂದು ವಿಡಿಯೋಗಳನ್ನ ನೋಡಿ ನಿಮ್ಮ ಆಚರಣೆಯನ್ನ, ನಿಮ್ಮ ಬದುಕನ್ನು ಹೇಗೆ ಬದುಕ್ತೀರಿ ಅನ್ನೋದ್ರ ಮೇಲೆ ಈ ಒಂದು ಏನು ಮನೆಗಳು ಅಂದ್ರೆ 1ನೇ ಮನೆ 2ನೇ ಮನೆ ಅಂತ ಕರಿತೀವಲ್ಲ, ಅವು ಶುದ್ಧವಾಗ್ತವೆ, ಸತ್ವಯುತವಾಗ್ತವೆ, ಶಕ್ತಿ ಪಡ್ಕೊಳ್ತವೆ. ಅದ್ರ ಮೂಲಕ ಅವು ಏನು ಕಾರಕತ್ವವನ್ನು ಕೊಡ್ಬೇಕಾಗಿತ್ತೋ, ಅವೇನು ಫಲವನ್ನ ಕೊಡ್ತಾವೋ ಆ ಫಲದಲ್ಲಿ ಅಭಿವೃದ್ಧಿ ಆಗ್ತದೆ. ನಿಮಗೂ ಕೂಡ ಬದುಕಿನಲ್ಲಿ ಬೆಳಕು ದೊರೀತದೆ ಅಂತ ಹೇಳ್ತೇನೆ. ಹಾಗೆಯೇ ಇವತ್ತಿನ ವಿಷಯ 2ನೇ ಮನೆ ನೋಡಿ. ಲಗ್ನದಿಂದ 2ನೇ ಮನೆ ಅಂದ್ರೆ ನೋಡಿ, ಇದು ವಾಕ್ ಸ್ಥಾನ ಅಂತ ಕರಿತೀವಿ. ವಾಕ್ ಸ್ಥಾನ, ನಿಮ್ಮ ಮಾತು. 2ನೇದು ದುಡ್ಡು, ನಿಮ್ಮ ಹತ್ರ ದುಡ್ಡು ಎಷ್ಟಿರುತ್ತಪ್ಪ. 3ನೇದು ಬಂದ್ಬಿಟ್ಟು ಕುಟುಂಬ ಸ್ಥಾನ. ಇದು ಸಾಕಷ್ಟು ಕಾರಕತ್ವ ಇದೆ, ಆದ್ರೆ ಇದು ಅತಿ ಪ್ರಮುಖ. ಇಷ್ಟು ನೋಡಿ, ವಾಕ್ ಸ್ಥಾನ ಅಂದ್ಮೇಲೆ ನೀವು ಒಳ್ಳೆಯ ಮಾತನ್ನಾಡ್ಬೇಕು. ಬೇರೆಯವರಿಗೆ ಕೆಟ್ಟ ಮಾತು ಮಾತಾಡೋದು ಬಿಟ್ಟು ಬಿಡ್ಬೇಕು. ಹೌದು, ಕೆಟ್ಟ ಮಾತು, ಬೇರೆಯವ್ರಿಗೆ ಬೈಯೋದು ನಿಮಗೆ ತೃಪ್ತಿ ಕೊಡ್ತತೆ ಎಲ್ಲ ಗೊತ್ತಿಲ್ಲ, ಬೇಡ ಅದೆಲ್ಲ. ಹಾಗೆ ಮಾಡುವುದರಿಂದ, ಕೆಟ್ಟದ್ದಾಗಿ ಬೈಯೋದ್ರಿಂದ ಅಥವಾ ಸುಳ್ಳುಗಳನ್ನು ಹೇಳುವುದರಿಂದ, ಸುಳ್ಳುಗಳನ್ನು ಹೇಳಿ ನೀವು ಜಯಿಸ್ಬಿಡ್ಬೋದು. ಸಮಾಜಕ್ಕೆ ಆರಾಮ್ ಸುಳ್ಳು ಹೇಳ್ಬಿಡ್ಬೋದು, ಸ್ನೇಹಿತರಿಗೆ ಹೇಳ್ಬಿಡ್ಬೋದು, ಏನು ವ್ಯವಹಾರ ಮಾಡ್ತೀರ ಅಲ್ಲಿ ಹೇಳಿಬಿಡ್ಬೋದು. ಆದರೆ ಭಗವಂತನಿಗೆ ತಿಳಿದಿರೋದಿಲ್ವಾ? ನೋಡಿ, ಸುಳ್ಳುಗಳನ್ನು ಹೇಳಿ, ಕೆಟ್ಟ ಮಾತುಗಳನ್ನು ಮಾತಾಡಿ 2ನೇ ಮನೆಯನ್ನ, ನಿಮ್ಮ 2ನೇ ಮನೆಯನ್ನ ನೀವೇ ಹಾಳು ಮಾಡ್ಕೊಂತ ಇದ್ದೀರಿ. ಯೋಚನೆ ಮಾಡಿ. ಅದ್ರ ಬದಲು ಸುಳ್ಳು ಹೇಳಕ್ ಹೋಗ್ಬೇಡಿ. ಒಳ್ಳೆ ಮಾತನಾಡಿ, ಇನ್ನೊಬ್ಬರಿಗೆ ನೋವು ಕೊಡುವಂತ, ಇನ್ನೊಬ್ಬರಿಗೆ ಮನಸ್ಸಿಗೆ ಹರ್ಟ್ ಆಗುವಂತೆ ಮಾತಾಡಬೇಡಿ. ಹಾಗೆ ಮಾತಾಡೋದ್ರಿಂದ ನಿಮ್ಮ 2ನೇ ಮನೆ ಹಾಳಾಗ್ತದ ಅನ್ನೋದು ನೆನಪಿರ್ಲಿ. ಅದಕ್ಕಿಂತಲೂ ವಿಶೇಷವಾಗಿ ಶ್ರೀ ಸಾಯಿ ಸಚ್ಚರಿತ್ರೆ ಪುಸ್ತಕದಲ್ಲಿ ಏನ್ ಹೇಳಿದಾನೆ ಭಗವಂತ ಅಂದ್ರೆ, ಸಾಕ್ಷಾತ್ ಸಾಯಿಬಾಬಾ, ನೀನು ಯಾರಿಗಾದರೂ ಬೈದರೆ, ಯಾರಿಗಾದರೂ ನೋಯುವಂತೆ ಮಾತನಾಡಿದರೆ ನನಗೇ ನೋವಾಗುತ್ತದೆ ಅಂತ ಹೇಳ್ತಾನೆ ಭಗವಂತ. ಅಂದ್ರೆ ನಾವ್ ಯಾರಿಗೋ ಬೈದಾಗ ಅವರಲ್ಲಿ ಪರಮಾತ್ಮನಿದ್ದಾನೆ, ಆತನಿಗೇ ನೋವಾಗ್ತದೆ ಅಂತಂದೇಳಿ ಆತ ಹೇಳಿದಾನೆ, ನೀನು ನನಗೆ ಚುಚ್ಚಿದಂತೆ ಅಂತ ಹೇಳಿದಾನೆ. ಇದನ್ನ ನೆನ್ಪಿಟ್ಕೊಳ್ಳಿ. ಅದಕ್ಕಾಗಿ ವಾಕ್ ಸ್ಥಾನ ಅಂದ್ರೆ 2ನೇ ಮನೆಯನ್ನ ಚೆನ್ನಾಗಿ ಮಾಡ್ಕೋಬೇಕಂದ್ರೆ ಸುಳ್ಳು ಹೇಳ್ಬೇಡಿ, ಕೆಟ್ಟ ಮಾತುಗಳನ್ನ ಆಡ್ಬೇಡಿ. ಅದರಲ್ಲೂ ವಿಶೇಷವಾಗಿ ಯಾರಿಗೂ ಬೇಕಂತಲೇ ನೋವಾಗುವಂತೆ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಇದು ವಾಕ್ ಶುದ್ಧಿ ಆದ್ರೆ. 2ನೇ ನೋಡಿ, ದುಡ್ಡಿನ ಸ್ಥಾನ ಅಂತ ಕರಿತೀವಿ. ನೋಡಿ, ಈ ಮನೆ ಕೆಟ್ರೆ ದುಡ್ಡು ಕೂಡ, ದುಡ್ಡಿನ ಫ್ಲೋ ಕಡಿಮೆ ಆಗ್ಬಿಡುತ್ತೆ. ನಿಮಗೆ ದುಡ್ಡಿನ ಫ್ಲೋ ಕಡಿಮೆ ಆಗ್ಬಿಡುತ್ತೆ, ಬೇಕಾ ಈ ಮನೆಯನ್ನು ಕೆಡಿಸ್ಕೊಳ್ಳೋದು. ಆದ್ದರಿಂದ ದುಡ್ಡು ಕೂಡ ಯಾರಿಗೂ ಮೋಸ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾರಿಗೂ 10 ರೂಪಾಯಿ ಕೊಡ್ಬೇಕು, 100 ಕೊಡ್ಬೇಕು, 1000 ಕೊಡ್ಬೇಕು, 1,00,000 ಕೊಡ್ಬೇಕು, ನೋಡಿ ನಾವು ಕೊಡ್ತೀವಪ್ಪ ಅಂತ ಹೇಳಿ ಹೊರ್ತು ಮೋಸ ಮಾಡ್ಲಿಕ್ಕೆ ಹೋಗ್ಬೇಡಿ. ಏನ್ ಮಾಡ್ಕೊಂತೀಯಪ್ಪ ಕೊಡ್ಲಿಲ್ಲ ಅಂದ್ರೆ ಅಂತ ಅನ್ನೋಕ್ ಹೋಗ್ಬೇಡಿ. ಆಯ್ತಣ್ಣ ಕೊಡ್ತೀನಿ ಅಂತ ಹೇಳೋದು ಕಲೀರಿ. ಹಾಗೆಯೇ ಈ ದುಡ್ಡಿನ ಸ್ಥಾನ ಮೋಸ ಮಾಡಬಾರ್ದು. ಅವಾಗ ಭಗವಂತ ನೋಡ್ತಾನೆ, ಒಂದಿನ ಕೊಟ್ಟೇ ಕೊಡ್ತಾನೆ. ಯಾಕೆ ಕೊಡಲ್ಲ? ನಿಮ್ಮ ಕರ್ಮ ಕಳೆದ ದಿನ ಭಗವಂತ ನಿಮಗೆ ಸಂಪತ್ತನ್ನ, ಎಲ್ಲಾ ರೀತಿ ಸಂಪತ್ತು ಕೊಡ್ತಾನೆ. ಇದು ದುಡ್ಡಿನ ಸ್ಥಾನವೂ ಹೌದು. ಒಂದು ಸುಳ್ಳು ಹೇಳ್ಬೇಡಿ, ಕೆಟ್ಟದಾಗ ಮಾತಾಡ್ಬೇಡಿ. 3ನೇದು ದುಡ್ಡಿನ ರೂಪದಲ್ಲಿ ಯಾರಿಗೂ ಮೋಸ ಮಾಡ್ಲಿಕ್ಕೆ ಹೋಗ್ಬೇಡಿ. ಕೈಲಾದಷ್ಟು ನೀವೇ ದಾನವನ್ನ ಮಾಡಿ. 3ನೇದು ಕುಟುಂಬ ಸ್ಥಾನ ನೋಡಿ, ಕುಟುಂಬದಲ್ಲಿ ಯಾರಿಗೂ ಹಿಂಸೆ ಮಾಡ್ಲಿಕ್ಕೆ ಹೋಗ್ಬೇಡಿ.
ಕುಟುಂಬದಲ್ಲಿ ಯಾರಿಗೂ ಬೈಯೋಕ್ ಹೋಗ್ಬೇಡಿ. ಕುಟುಂಬದ ಒಂದು ಜವಾಬ್ದಾರಿಯುತವಾಗಿ ನೀವು ನಡ್ಕೊಳ್ಳಿ. ನಿಮ್ಮ ಕುಟುಂಬದ ಜವಾಬ್ದಾರಿ ನಿಮ್ದು ಕೂಡ ಹೌದು ತಾನೆ. ಆ ಕುಟುಂಬದ ಜವಾಬ್ದಾರಿಯನ್ನು ನಿಭಾಯಿಸಿದಾಗ ನೋಡಿ, ಮನೆಗೆ ಏನೋ ಬೇಕು, ನೀವ್ ಯಾಕೆ ಖರ್ಚು ಮಾಡ್ತಾ ಇರ್ಬೇಕು ಅನ್ನೋದು ಹೋಗ್ಬೇಡಿ. ಅದ್ರ ಬದಲು ಜವಾಬ್ದಾರಿಯನ್ನು ನೀವೇ ಹೊತ್ಕೊಳ್ಳಿ. ಆಗ ನಿಮ್ಮ ಕುಟುಂಬ ಸ್ಥಾನವು ಸತ್ವಯುತವಾಗುತ್ತದೆ, ಶಕ್ತಿಯನ್ನು ಪಡ್ಕೊಳ್ತದೆ, ಬಲವಾಗ್ತದೆ. ನೋಡಿ, 2-3 ವಿಷಯ, ಇಂಪಾರ್ಟೆಂಟ್ ವಿಷಯ ಹೇಳ್ಕೊಟ್ಟಿದ್ದೇನೆ ಈ ವಿಡಿಯೋದಲ್ಲಿ. ಇದಕ್ಕೆ ಏನಪ್ಪ, ನಿಮ್ಮ ವ್ಯಕ್ತಿತ್ವವನ್ನ ಸ್ವಲ್ಪ ಬದಲಾಯಿಸಿಕೊಳ್ಬೇಕಷ್ಟೇ. ಎಷ್ಟು ಒಳ್ಳೆಯವರಾಗ್ತೀರಾ, ಕುಟುಂಬದಲ್ಲಿಯೇ ಆಗಲಿ ಹೊರಗಡೆಯಲ್ಲಿಯೇ ಆಗಲಿ, ಎಷ್ಟು ಒಳ್ಳೆಯವರಾಗ್ತೀರಾ, ಎಷ್ಟು ಒಳ್ಳೆ ಮಾತು ಮಾತಾಡ್ತೀರಾ, ನಿಜವಾಗಿರ್ಬೇಕು. ಫೇಕ್ ಆಗಿದ್ರೆ ಭಗವಂತನಿಗೆ ಗೊತ್ತಿರುತ್ತೆ. ಭಗವಂತ ಎಲ್ಲವನ್ನೂ ನೋಡ್ತಾ ಇರ್ತಾನೆ. ನಿಮ್ಮ ಸುಳ್ಳುಗಳು ಜಗತ್ತಿಗೆ ಮಾತ್ರ, ಜಗನ್ನಾಥನಿಗಲ್ಲ, ಜಗದೀಶ್ವರನ ಮುಂದೆಯೂ ಅಲ್ಲ. ಅಂದ ಮೇಲೆ ನೀವು ಭಗವಂತ ಮೆಚ್ಚುವಂತೆ ಬದುಕಬೇಕು. ಬಸವಣ್ಣನವರು ಹೇಳಿದಂತೆ ಲಿಂಗ ಮೆಚ್ಚಬೇಕು, ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು. ಹಾಗಿರ್ಬೇಕು ನಮ್ಮ ನುಡಿ ಅಲ್ವಾ. ಕಳಬೇಡ ಕೊಲಬೇಡ ಅಂತ ಬಸವಣ್ಣವ್ರು ಏನ್ ಹೇಳಿದ್ದಾರೆ, ಇಡೀ ಜಗತ್ತಿನ ಯಾವ ಶಾಸ್ತ್ರ ಹೇಳಿದೆಯೋ, ಯಾವ ಉಪನಿಷತ್ತುಗಳು, ಯಾವ ವೇದಗಳು, ಯಾವ ಪುರಾಣಗಳು, ಯಾವ ಗ್ರಂಥಗಳು ಹೇಳಿದೆವೆಯೋ ಅದನ್ನ ಬಸವಣ್ಣ ಒಂದೇ ಒಂದು ವಚನದಲ್ಲಿ ಹೇಳಿದ್ದಾರೆ. ಇಷ್ಟು ಮಾಡಿದರೆ 2ನೇ ಮನೆ ಶುದ್ಧವಾಗ್ತದೆ, ನಿಮಗೆ ಶಕ್ತಿಯನ್ನು ಕೊಡ್ತದೆ 2ನೇ ಮನೆ. ನೀವು ಶಕ್ತಿಯುತಗೊಳಿಸ್ಕೊಳ್ಳಿ, ನಿಮ್ಮ ಕುಟುಂಬವನ್ನೂ ಗೆಲ್ಲಿಸಿ, ನೀವು ಕೂಡ ಗೆಲ್ಲಿ. ವೀಕ್ಷಕರೇ, ಮತ್ತೊಂದು ವಿಶೇಷ ವಿಷಯ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ ನೋಡಿ. ಸಾಕಷ್ಟು ಜನ ಮಾಟ ಮಂತ್ರಕ್ಕೆ ಒಳಪಟ್ಟವ್ರು ಕಾಲ್ ಮಾಡ್ತಾ ಇದ್ದೀರಾ. ಆರೋಗ್ಯ ತೊಂದರೆ ಸ್ವಲ್ಪ ಹದಗೆಟ್ಟವರು ಕೂಡ ಕಾಲ್ ಮಾಡ್ತಾ ಇದ್ದೀರಾ. ಡಿಪ್ರೆಷನ್ ಅಲ್ಲಿರೋರು ಕೂಡ ಕಾಲ್ ಮಾಡ್ತಾ ಇದ್ದೀರಾ. ಎಲ್ಲರೂ ನಮ್ಮ ಸಲಹೆಯನ್ನು ಕೇಳಿ ಆಚರಿಸಿದ್ದೀರಾ ಮತ್ತು ಒಂದು ಪರಿಹಾರವನ್ನು ಕೂಡ ಕಂಡುಕೊಂಡಿದ್ದೀರಾ. ಎಲ್ಲರಿಗೂ ಶುಭವಾಗಲಿ. ಆಚರಣೆಗಳನ್ನು ಬಿಡುವ ಹಾಗಿಲ್ಲ, ಮಂತ್ರಗಳನ್ನು ಬಿಡುವ ಹಾಗಿಲ್ಲ. ಶುಭವಾಗಲಿ.